ಮೊದಲಿಗೆ ಏನು ಮಾಡ್ಕೊಳ್ಳೋದು ಫಾರ್ ಮೊದಲನೇ ಕನ್ಸ್ಟೆಂಟ್ಸನ್ನು ತಗೋತೀನಿ, ಅಂದರೆ ಇಕ್ವೇಷನ್ನ ತಗೋತೀನಿ. ಏನಿದೆ 2x ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಇಕ್ವೇಷನಲ್ಲಿ ಬರಿತೀನಿ. ಇಕ್ವೇಷನಲ್ಲಿ ಇದೆಯಲ್ಲ, ಇಕ್ವೇಷನಲ್ಲಿ ಬರಿತೀನಿ. 7 ಇದೆಯಾ? ನೋಡಲಿಲ್ಲ. ರೈಟ್, ಏನಿದೆ ಇದು 7 ಇದೆ. 7 ಅಂತ ಬರೆಯುವ. 7 ಓಕೆ. ಈಗೇನು ಮಾಡೋದು? ಪುಟ್ ಏನು ಮಾಡ್ಕೊಳ್ಳೋದು? ಮೊದಲಿಗೆ y = 0 ತೊಗೊಳ್ಳೋದು. ಒಮ್ಮೆ y = 0, ಒಮ್ಮೆ x = 0. ಹೋಗ್ತಾ ಗೊತ್ತಾಗುತ್ತೆ. y = 0 ಪುಟಪ್ ಮಾಡಿ. ಏನಾಯಿತು? 2x ಪ್ಲಸ್ y ಅಂದರೆ ಏನು ತೊಗೊಂಡಿವಿ? y ಅಂದರೆ 0 ತೊಗೊಂಡಿವಿ. 0 ಈಸ್ ಈಕ್ವಲ್ಸ್ ಟು 7. ಸೊ ಫೈನಲ್ ಆಗಿ x = ಎಷ್ಟು ಬರುತ್ತೆ ಅಂತ ನೋಡೋದು. ನೋಡಿ, 2x = 7. ಸೊ x = ಎಷ್ಟು ಸಿಕ್ತು ನನಗೆ? 7/2. ಸರಿ ಅಲ್ವಾ? ಸೊ 2 1s are 2, 3s are 6. ಪಾಯಿಂಟ್ ಕೊಡೋಣ. 7ದಲ್ಲಿ 6 ಹೋದರೆ 1 ಉಳಿತು. ಪಾಯಿಂಟ್ ತೊಗೊಂಡಾಗ 10. ಸೊ 3.5 ದಟ್ ಈಸ್ x. ನೋಡಿ, y = 0 ತೊಗೊಂಡಾಗ x ಎಷ್ಟು ಬಂತು ಸ್ನೇಹಿತರೆ? 3.5 ಬಂತು. ಎಷ್ಟು ಬಂತು? x = ಇಲ್ಲಿ ಮತ್ತೊಮ್ಮೆ ಬರಿತೀನಿ. x = 3.5 ಬಂತು. ಓಕೆನಾ? ಇನ್ನು ಪುಟ್ x = 0 ಇಟ್ಕೊಳ್ಳೋದು. ಅದೇ ಹೇಳಿದ್ನಲ್ಲ, ಒಮ್ಮೆ ಏನು ಕನ್ಸ್ಟೆಂಟ್ಸ್ ತಗೋತೀವೋ ಅದನ್ನು ಇಕ್ವೇಷನಲ್ಲಿ ಬರ್ಕೋಬೇಕು. ಒಮ್ಮೆ y = 0 ಮಾಡ್ಕೊಳ್ಳೋದು, ಒಮ್ಮೆ ಪುಟ್ x = 0 ಮಾಡ್ಕೊಳ್ಳೋದು. x = 0 ಇಡಿ. ಏನಾಗುತ್ತೆ ನೋಡಿ, 2 × 0 ಪ್ಲಸ್ y = 7. ಸೊ ಫೈನಲ್ ಆಗಿ 2 × 0 ಅಂದರೆ 0 ಆಯಿತು. y = ಎಷ್ಟು ಸಿಕ್ತು ಸ್ನೇಹಿತರೆ? 7. ಸರಿನಾ? ಇದು ಒಂದನೇದಾಯಿತು. ಇನ್ನು ನೆಕ್ಸ್ಟ್ ಫಾರ್. ಇನ್ನು ಎರಡನೇ ಕನ್ಸ್ಟೆಂಟ್ಸನ್ನು ತಗೊಳ್ಳಿ. ಎರಡನೇ ಕನ್ಸ್ಟೆಂಟ್ಸ್ ಏನಿದೆ ನೋಡಿ ಇಲ್ಲಿ, 2x + 3y ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 15. 2x + 3y ಈಸ್ ಈಕ್ವಲ್ಸ್ ಟು 15. ಮತ್ತೇನು ಮಾಡೋದು? ಪುಟ್ ಸೇಮ್ y = 0 ಪುಟಪ್ ಮಾಡ್ಕೊಳ್ಳಿ. y = 0ನ ಪುಟಪ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ಅಂತ ನೋಡಿ. 2x ಪ್ಲಸ್ 3 × y. y ಅಂದರೆ 0 ಇಟ್ಕೋತೀವಿ. 3 ಆಫ್ 0, y ಅಂದರೆ 0 ಇಟ್ಕೊಂಡಿವಿ. ಈಸ್ ಈಕ್ವಲ್ಸ್ ಟು 15. ಸೊ ಫೈನಲ್ ಆಗಿ ಎಷ್ಟಾಯಿತು ಸ್ನೇಹಿತರೆ? 2x ಪ್ಲಸ್ 3 × 0 ಅಂದರೆ 0ನೇ ಆಯಿತು. ಈಸ್ ಈಕ್ವಲ್ಸ್ ಟು ಯಾಕಂದರೆ 3 × 0 0 ಇಡೋಕ್ಕಿಂತ 0 ಅಂದರೆ ಹೋಗ್ಬಿಡುತ್ತೆ. ರೈಟ್. ಇನ್ನು 15ಗೆ 15. ಇನ್ನು ಎಕ್ಸ್ ಅಂದರೆ ಎಷ್ಟು ಬಂತು ನೋಡಿ ಸ್ನೇಹಿತರೆ? 2 1s are 2 7s are 14 ಆಯಿತು. 15ರಲ್ಲಿ 14 ಕಳೆದಾಗ 1 ಉಳಿತು. ಪಾಯಿಂಟ್ ತೊಗೊಂಡ್ರೆ 10 ಆಯಿತು. 2 5s are. ಸೊ ಎಷ್ಟಾಯಿತು? 7.5 ಆಯಿತು. ಸರಿನಾ? ಇನ್ನು ಒಮ್ಮೆ y = ತೊಗೊಂಡಿವ, ಇನ್ನು x = ತೋರಿ. ಪುಟ್ x = 0 ಪುಟಪ್ ಮಾಡಿ. ಈಗ ನೋಡಿ, x = 0 ಪುಟಪ್ ಮಾಡಿ. 2 × 0 0ನೇ ಆಯಿತು. ಡೈರೆಕ್ಟ್ ಬರಿಲ್ಲ. 2 × 0 0ನೇ ಆಯಿತು. x ವ್ಯಾಲ್ಯೂ 0 ಇಟ್ಟಾಗ. ಸೊ 3y = ಎಷ್ಟು ಸಿಕ್ತಿಲ್ಲಿ? 15. ಸೊ ಫೈನಲ್ ಆಗಿ 3 1s are 3 5s are. ಸೊ y = ಎಷ್ಟು ಬಂತಿಲ್ಲಿ? 5 ಬಂತು. ಸರಿನಾ? ಇನ್ನು ಮೂರನೇದು ಏನಿದೆ? y = 2 ಇದೆ. ಇಲ್ಲೇನೂ ಇಲ್ಲ, ಎಕ್ಸೇ ಇಲ್ಲಲ್ಲ. ಸೊ y = 0ನೇ ಇದೆ. y = 2 ಇದೆಯಲ್ಲ, y = 2 ಇದೆ. y = 2ನೇ ಉಳಿತು. ರೈಟಾ? ಇಲ್ಲಿ ಅಂತೂ ಎಕ್ಸ್ ಇಲ್ಲ, ಇಲ್ಲಿ ಮಾಡೋ ಪ್ರೇಮೇನೇ ಬರೋಂಗಿಲ್ಲ. ಇಷ್ಟು ತಿಳಿತಾ ಇದು ಫಸ್ಟಿಗೆ ಮಾಡ್ಕೊಳ್ಳೋದು. ಇನ್ನು ಇದ್ರ ಮೇಗಿಂದು ಟೇಬಲ್ ಹೆಂಗೆ ಮಾಡ್ಕೊಳ್ಳೋದು ನೋಡಿ. ಮೊದಲಿಗೆ ಒಂದು ಲೈನ್ ಬರ್ಕೋಬೇಕು ಸ್ನೇಹಿತರೆ. ಎಷ್ಟು ಕನ್ಸ್ಟೆಂಟ್ ಕೊಟ್ಟಿದ್ದಾನೆ ಅವನು? ಮುಖ್ಯವಾಗಿ 3 ಕೊಟ್ಟಿದ್ದಾನೆ. ಅದಕ್ಕೇನು ಬರ್ಕೋತೀನಿ ನಾನು? ಬರ್ಕೋತೀನಿ ನೋಡಿ. ಫಸ್ಟ್ ವಿ ಡ್ರಾ ದಿ ಲೈನ್ಸ್. ಇನ್ ಇಕ್ವೇಷನ್ಸ್ ಎಷ್ಟಿದೆ? 3 ಇದೆ. ಅದಕ್ಕೋಸ್ಕರ ಒಂದನೇ ಇಕ್ವೇಷನ್ಗೆ 1 AB ಅಂತ ಬರಿತೀನಿ. ಎರಡನೇ ಇಕ್ವೇಷನ್ಗೆ CD ಅಂತ ಬರ್ಕೋತೀನಿ. ಮೂರನೇ ಲೈನ್ಗೆ EF ಅಂತ ಬರ್ಕೋತೀನಿ. 3 ಕೊಟ್ಟಿದ್ದಾನೆ ಅಂತ ಹೇಳಿ 3 ಬರ್ಕೊಳ್ಳೋದು. ಒಂದು ಲೈನ್ಗೆ EB, ಒಂದು ಲೈನ್ಗೆ CD, ಒಂದು ಲೈನ್ಗೆ EF ಅಂತ. ಓಕೆ. whose equations are ಅದ್ರ ಇಕ್ವೇಷನ್ ನೋಡಿ. ಮೊದಲನೇ ಇಕ್ವೇಷನ್ ಏನಂತ ಇತ್ತು? 2x + y
ಈಸ್ ಈಕ್ವಲ್ಸ್ ಟು 7 ಅಂತ ಇತ್ತು, ಅದು ಎ ಬಿ ಇದು. ಸೆಕೆಂಡ್ ಏನಿತ್ತು 2x ಪ್ಲಸ್ 3y ಈಸ್ ಈಕ್ವಲ್ಸ್ ಟು 15 ಅಂತ ಇತ್ತು. ಸೊ ಕೊನೆಗೇನಿತ್ತು y ಈಸ್ ಈಕ್ವಲ್ಸ್ ಟು 2 ಅಂತ ಇತ್ತು ರಿಸ್ಪೆಕ್ಟಿವ್ಲಿ. ಇನ್ನು ಇದನ್ನೇ ಬರ್ಕೊಳ್ತಿದೆ ಇಲ್ಲಿ. ಲೈನ್ ಯಾವುದು ಮೊದಲನೇದು? ಲೈನ್ ಮೊದಲನೇದು ನೋಡಿ, ಮೊದಲನೇ ಲೈನ್ ಯಾವುದು? ಎ ಬಿ. ಇಕ್ವೇಷನ್ ಯಾವುದು ಸ್ನೇಹಿತರೆ? ಎ ಬಿ ಇಕ್ವೇಷನ್ ನೋಡಿ, ಎ ಬಿ ಇಕ್ವೇಷನ್ನು ಮೊದಲೇದು 2x ಪ್ಲಸ್ y ಈಕ್ವಲ್ಸ್ ಟು 7, ಅದನ್ನೇ ಬರ್ಕೋತೀನಂತ 2x ಪ್ಲಸ್ y ಈಕ್ವಲ್ಸ್ ಟು 7. ಎರಡನೇದು ಯಾವುದು? ಲೈನ್ ಸಿ ಡಿ, ಸೆಕೆಂಡ್ ಲೈನ್ ಇಸ್ ಸಿ ಡಿ, ವಿಚ್ ಇಕ್ವೇಷನ್ ಈಸ್ ವಾಟ್? 2x ಪ್ಲಸ್ 3y ಈಕ್ವಲ್ಸ್ ಟು 15, ಎರಡನೇ ಇಕ್ವೇಷನ್. ಇದು ಸಿ ಡಿ ಇದಾಯಿತು. ಇನ್ನು ಮೂರನೇದು ಇ ಎಫ್, ಲೈನ್ ಇ ಎಫ್ಗೆ ಇಕ್ವೇಷನ್ ಯಾವುದು? y ಈಕ್ವಲ್ಸ್ ಟು 2. ಇನ್ನು ಪಾಯಿಂಟ್ಸ್ ಆನ್ ಎಕ್ಸ್ ಆಕ್ಸಿಸ್ ಬರ್ಕೊಳ್ತಿದೆ. ಪಾಯಿಂಟ್ಸ್ ಆನ್ ಎಕ್ಸ್ ಆಕ್ಸಿಸ್ ನೋಡಿ, ಪಾಯಿಂಟ್ಸ್ ಆನ್ ಎಕ್ಸ್ ಆಕ್ಸಿಸ್ ಅಂದರೆ ಇಲ್ಲಿ ನೋಡಿ ಸ್ವಲ್ಪ x 3.5 ಇದೆ, ಆವಾಗ y ಎಷ್ಟಿದೆ? 0 ಇದೆ. ಇದನ್ನ ಹೆಂಗೆ ಬರ್ಕೋತೀವಿ ನಾವು ಅಲ್ಲಿ ನೋಡಿ, ಎಷ್ಟಿದೆ? x 3.5 ಇದೆ, ಆವಾಗ y ಎಷ್ಟಿದೆ? 0 ತಗೊಂಡಿದ್ವಿ, ಅದು ಪಾಯಿಂಟ್ಸ್ ಆನ್ ಎಕ್ಸ್ ಆಕ್ಸಿಸ್ ಅಂದರೆ ಎ. ಇನ್ನು ಬಿ ಪಾಯಿಂಟ್ಸ್ ಆನ್ ವೈ ಆಕ್ಸಿಸ್ ಅಂದಾಗ ಸ್ವಲ್ಪ ಹಿಂದೆ ಹೋಗುವ. ಮತ್ತೆ y 7 ಇದ್ದಾಗ ಬಂದಾಗ x ಎಷ್ಟಿತ್ತು? 0 ಇಟ್ಕೊಂಡ್ವಿ ನೋಡಿ, ಅದನ್ನೇ ಅಂದರೆ 0,7 ಏನು ಬಂತಿಲ್ಲಿ? x 0, ಪಾಯಿಂಟ್ಸ್ ಆನ್ ವೈ ಆಕ್ಸಿಸ್ ಎಷ್ಟು? 7. ಓಕೆ, ಸೈನ್ ಹೆಂಗಿತ್ತು ನೋಡಿ ಇಲ್ಲಿ ಅಂದರೆ ಕ್ವಶನ್ಗೆ ಹೋಗೋದು. ಕ್ವಶನ್ ನೋಡಿ, ಇಲ್ಲಿ ಕ್ವಶನ್ದಲ್ಲಿ ಸೈನ್ ಇದನ್ನು ತಗೊಳ್ಳೋದು. ಎಲ್ಲ ಕೂಡ ಏನಿದೆ ಸ್ನೇಹಿತರೆ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇದೆ ನೋಡ್ರಿ. ಎಲ್ಲ ಏನಿದೆ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇದೆ. ಸೈನ್ ಮೂರಕ್ಕೂ ಬರ್ಕೊಂಡು ಬಿಡ್ತೀನಿ ಅಂತ ಒಮ್ಮೆ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇದೆ ಸೈನ್, ಎಲ್ಲ ನೋಡೇ ಬರ್ಕೊಳ್ಳೋದು. ಅರ್ಥ ಆಯ್ತಾ? ಇನ್ನು ನೋಡಿ, ಇನ್ನು ಇದಕ್ಕೆ ಸಿ. ಈ ಇಕ್ವೇಷನ್ಗೆ ಮತ್ತೆ ಹೋಗುವ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂದರೆ ತಿಳಿಯುತ್ತೆ, 4 ಮಾರ್ಕ್ ಬೇಕಾದರೆ. ಓಕೆ, ಇದೊಂದು ಕ್ವಶನ್ ಮಾಡಿದ್ರೆ ಎಲ್ಲ ಕ್ವಶನ್ ಹಿಂಗೆ ಇರುತ್ತೆ ಸ್ನೇಹಿತರೆ. ಸೆಕೆಂಡ್ ಇಕ್ವೇಷನ್, ಇದಕ್ಕೆ ಎಕ್ಸ್ ಎಷ್ಟಿತ್ತು? 7.5 ಇತ್ತು, ಯಾವಾಗ? y ಈಕ್ವಲ್ಸ್ ಟು 0 ಇದ್ದಾಗ. ಅದನ್ನೇ ಬರ್ಕೋತೀನಿ. ಎಕ್ಸ್ ಎಷ್ಟಿತ್ತು? 7.5 ಇತ್ತು, ಯಾವಾಗ? y 0 ಇದ್ದಾಗ. ಅದೇ ರೀತಿ ಡಿ, x 0 ತಗೊಂಡಾಗ y ಎಷ್ಟು ಬಂದಿದೆ ನೋಡಿ. ಸಾರಿ, x 0 ತಗೊಂಡಾಗ y ಎಷ್ಟು ಬಂದಿತ್ತು? 5. ಸೊ y ಎಷ್ಟು ಬಂದಿತ್ತು ಸ್ನೇಹಿತರೆ? 5. ಇನ್ನು ಇಲ್ಲಿ x ಅಂತೂ ಇಲ್ಲ, ಪಾಯಿಂಟ್ಸ್ ಆನ್ ಎಕ್ಸ್ ಅಂದರೆ ಡ್ಯಾಶೇ ಆಯಿತು, ಏನೂ ಬರೋಂಗಿಲ್ಲ. y ಎಷ್ಟಿದೆ? y ಇ ಎಫ್ ಅಂದರೆ x 0, x ಇಲ್ಲ, ಸೊ y ಎಷ್ಟಿದೆ ಇಲ್ಲಿ? ಪಾಯಿಂಟ್ಸ್ ಆನ್ y ಆಕ್ಸಿಸ್ 2. ಈ ರೀತಿ ನಿಮಗೆ ಗೊತ್ತಿರಲಿ, ಸಿಂಬಾಲ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇದ್ದರೆ ಇದು ಯಾವ ಸೈಡು? ನಾನ್ ಒರಿಜಿನ್ ಸೈಡು. ಒರಿಜಿನ್ ಕಡೆ ಬರಂಗಿಲ್ಲ ನೆರಳು, ಸೇಡ್ ಒರಿಜಿನ್ ಕಡೆ ಬರಂಗಿಲ್ಲ. ಏನಂತ ಬರೆಯೋದು? ನಾನ್ ಒರಿಜಿನ್. ರೀಜನ್ ಈಸ್ ನಾನ್ ಒರಿಜಿನ್ ಸೈಡ್ ಆಫ್ ಇ ಬಿ ಅಂತ ಬರಿಬಹುದು. ಇದು ಕೂಡ ನಾನ್ ಒರಿಜಿನ್ ಅಂತ ಬರೀರಿ. ಇದು ಕೂಡ ಏನೋ ನಾನ್ ಒರಿಜಿನ್. ಇಷ್ಟು ಮಾಡಿಕೊಂಡ್ರೆ 70 to 80% ಮುಗ್ದಂಗೆ. ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಇನ್ನು ಹೆಂಗೆ ಮಾಡ್ಕೊಳ್ಳೋದು ನೋಡಿ. ನೆಕ್ಸ್ಟ್ ತಗೋತೀನಿ. ಓಕೆ, ಬ್ಯಾಕ್ಗ್ರೌಂಡ್ ಸ್ವಲ್ಪ ಯಾವ ರೀತಿ ತಗೊಳ್ಳುವ? ಓಕೆ, ಇದೇ ತಗೊಳ್ಳುವ, ಇರಲಿ ನೋಡಿ. ಸ್ವಲ್ಪ ಗ್ರಾಫ್ ಮುಖಾಂತರ ತಗೊಳ್ಳೋಣ. ಓಕೆ, ನಡೆಯುತ್ತೆ. ಈ ರೀತಿ ತಗೊಳ್ಳುವ. ಏಕೆ ಗ್ರಾಫ್ ತೆಗೋದಿದೆಯಲ್ಲ ಅದಕ್ಕೆ. ಈಗೇನು ಮಾಡ್ಕೊಳ್ಳೋದು? ಮೊದಲಿಗೆ ನನಗೆ ಆನ್ಸರು ಫಸ್ಟ್ ಕ್ವಾಡ್ರಂಟಲ್ಲೇ ಬರೋದಿದೆ, ಹೀಗಾಗಿ ಏನು ತಗೋತೀವಲ್ಲ ಈಗ ತಗೊಳ್ಳೋದು. ಎಕ್ಸ್ ಆಕ್ಸಿಸ್ ಆಯಿತು, ಇದೇನಾಯಿತು? ವೈ ಆಕ್ಸಿಸ್ ಆಯಿತು. ಸರಿನಾ? ರೈಟ್. ಇನ್ನು ನೋಡಿ, ಸ್ವಲ್ಪ ಹೆಸರು ಕೊಡಬೇಕಲ್ಲ. ಓಕೆ, ಯಾರೋ ಮಾರ್ಕ್ ಇಷ್ಟು ತೋರಿಸಿ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ರೈಟ್, ಈ ಟೈಪ್ ಮಾಡ್ಕೊಳ್ಳೋದು. ಏನು ಬರ್ಕೋತೀರಾ? ಇದು ಎಕ್ಸ್ ಆಕ್ಸಿಸ್ಸು, ಇದು ವೈ ಆಕ್ಸಿಸ್.
ಏನು ಫಂಡಮೆಂಟಲ್ ಗೊತ್ತಿದೆಯೋ ಅದನ್ನು ಬರ್ಕೊಳ್ಳೋದು. ಓಕೆನಾ. ಇನ್ನು ನೆಕ್ಸ್ಟ್ ನೋಡಿ ಏನು ಮಾಡ್ಕೊಳ್ಳೋದು, ಇನ್ನು ಟೇಬಲ್ ಕಡೆ ಹೋಗೋದು. ಟೇಬಲ್ಲೇ ಮುಖ್ಯ. ಇನ್ನು ಹೈಯೆಸ್ಟ್ ಎಷ್ಟಿದೆ ನೋಡಿ ಇಲ್ಲಿ, ಎಕ್ಸ್ ಅಕ್ಸಿಸಲ್ಲಿ ಹೈಯೆಸ್ಟ್ ಎಷ್ಟಿದೆ, 3.5 ಇದೆ, 7.5 ಇದೆ. ಇದ್ರ ಬಿಟ್ಟರೆ ಮತ್ತೊಂದಿಲ್ಲ. ಸೊ ಹೀಗಾಗಿ ಏನು ಮಾಡ್ಕೋತೀನಿ ನಾನು, ಹೈಯೆಸ್ಟೇ 7.5 ಇದೆ ಎಕ್ಸ್ ಆಕ್ಸಿಸ್ ಮೇಲೆ. 1 2 3 4 5 6 7 8 ಈ ಟೈಪ್ ತೊಗೊಂಡಿದ್ದೀನಿ. ನೀವು ಗ್ರಾಫ್ ಅಂದ್ರೂ ಇರೋಂಗಿಲ್ಲ. ನೀವು ಕರೆಕ್ಟಾಗಿ ಏನು ತೊಗೊಂಡಿರ್ತೀರ, 1 ಸೆಂಟಿಮೀಟ್ರಿಗೆ 1 ಯೂನಿಟ್ ಅಂತ ತೊಗೊಂಡಿರ್ತೀರ. ಇಲ್ಲಿ ಬರಿಬೇಕು ಆನ್ ಸ್ಕೇಲ್ ಅಂತ. ಆನ್ ಸ್ಕೇಲ್ ಏನೋ ಸ್ಕೇಲ್ ಅಂತ ಬರಿತೀರಾ. ಆನ್ ಎಕ್ಸ್ ಆಕ್ಸಿಸ್ ಮೇಲೆ ಹೆಂಗೆ ತೊಗೊಂಡಿರ್ತೀರ ಬರ್ಕೊಳ್ಳೋದು. ಏನು ಬರ್ಕೊಂಡಿರ್ತೀರ ನೀವು, 1 ಸೆಂಟಿಮೀಟರ್ಗೆ 1 ಯೂನಿಟ್ ಅಂತ ತೊಗೊಂಡಿದ್ರೆ ಹಾಗೆ ಬರೆಯೋದು. ಇಲ್ಲ 2 ಸೆಂಟಿಮೀಟರ್ಗೆ 1 ಯೂನಿಟ್ ಅಂತ ತೊಗೊಂಡ್ರೆ ಹಂಗೆ ಬರೆಯೋದು. ಓಕೆ. ನನಗಿಲ್ಲಿ ಗ್ರಾಫು ಇಲ್ಲ, ನನ್ನಲ್ಲಿ ಸ್ಕೇಲೂ ಇಲ್ಲ. ಹಾಗಾಗಿ ನಾನು ಸುಮ್ಮನೆ ಇದನ್ನು ನಾನು 1 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಂಡಿದ್ದೀನಿ ಅಷ್ಟೇ. 1 ಸೆಂಟಿಮೀಟರ್ಗೆ 1 ಯೂನಿಟ್ ಅಂತ ತೋರಿಸಿದ್ದೀನಿ. ಬೇಕಾದ್ರೆ ನೀವು 2 ಸೆಂಟಿಮೀಟರ್ಗೆ 1 ಯೂನಿಟ್ ಅಂತ ತೋರಿಸ್ಬೋದು. ಓಕೆನಾ. ಇನ್ನು ವೈ ಆಕ್ಸಿಸ್ ಮೇಲೆ ಇಲ್ಲಿ ಕೂಡ ಏನು ಮಾಡ್ತೀನಿ ನಾನು, 1 ಸೆಂಟಿಮೀಟ್ರಿಗೆ 1 ಯೂನಿಟ್ ಅಂತ ತಗೋತೀನಿ. ನೀವು ಕರೆಕ್ಟಾಗಿ ಸ್ಕೇಲ್ ಹಾಕಿ ತೆಗೆದಿರ್ತೀರಾ. 1 ಸೆಂಟಿಮೀಟ್ರಿಗೆ 1 ಯೂನಿಟ್ ಅಂತ ಕೊಟ್ಟಿದ್ರೆ ಹಾಗೆ ಬರ್ಕೊಳ್ಳೋದಿಲ್ಲ. 2 ಸೆಂಟಿಮೀಟ್ರಿಗೆ 1 ಯೂನಿಟ್ ಅಂತ ಕೊಟ್ಟಿದ್ರೆ ಆ ರೀತಿ ಬರ್ಕೋಬೇಕು. ಅರ್ಥ ಆಗುತ್ತಾ. ಇಲ್ಲಿ ಕೂಡ ನೋಡಿ, ಇನ್ನು ವೈ ಆಕ್ಸಿಸ್ ಮೇಲೆ ಹ್ಯಾಶ್ ಎಷ್ಟಿದೆ ನೋಡಿ. ವೈ ಆಕ್ಸಿಸ್ ಮೇಲೆ 7 5 2, ಅಲ್ಲಿ ಹ್ಯಾಶ್ ಯಾವುದು 7 ಇದೆ. ಸೊ 7. ಓಕೆ, ಬರಿತೀನಿ ನೋಡಿ. ಇಲ್ಲಿ ನನಗೆ ಸ್ಕೇಲ್ ಇಲ್ಲ, ಸುಮ್ಮನೆ ಬರಿತೀನಿ ನಾನು. ಸೊ ನೀವು 2 ಸೆಂಟಿಮೀಟ್ರಿಗೆ 1 ಯೂನಿಟ್ ತೊಗೊಂಡ್ರಿ ಅಂತ ಅನ್ಬೇಡಿ ನನಗೆ. ನಾನು ಸುಮ್ಮನೆ ಬರಿತಾ ಇದ್ದೀನಿ. 2 3 4 5 6 7 ಒಂದು ಅಳತೆ. ಓಕೆ, ನಾನು 1 ಸೆಂಟಿಮೀಟರ್ಗೆ 1 ಯೂನಿಟ್ ಅಂತಲೇ ತೊಗೊಂಡಿದ್ದೀನಿ. ಈ ರೀತಿ ಸ್ಕೇಲನ್ನು ಬರ್ಕೋಬೇಕು. ಬರ್ದೇನೆ ಹಾಗೆ ಇಡಬೇಡಿ. ಓಕೆ. ಇನ್ನು ನೋಡಿ ಇನ್ನೇನಿದೆ, ಮೊದಲಿಗೆ ಎ ಬಿ ಎಲ್ಲೆಲ್ಲಿದೆ ನೋಡಿ. ಎ ಪಾಯಿಂಟು 3.5 ಮೇಲಿದೆ ಎಕ್ಸ್ ಆಕ್ಸಿಸ್ ಮೇಲೆ. ಬಿ ಪಾಯಿಂಟು ವೈ ಆಕ್ಸಿಸ್ ಮೇಲೆ 7 ಮೇಲಿದೆ. ಓಕೆ, ಡ್ರಾ ಮಾಡ್ತೀನಿ ನೋಡಿ. ಓಕೆ, ಸ್ವಲ್ಪ ನೋಡಿ. ಎಕ್ಸ್ ಆಕ್ಸಿಸ್ ಮೇಲೆ ಎ ಪಾಯಿಂಟ್ ಎಲ್ಲಿದೆ, 3.5 ಮಾರ್ಕ್ ಮಾಡಿ. 3.5 ಮೇಲಿದೆ, ಇಲ್ಲಿ ಬರುತ್ತೆ. ಇನ್ನು ವೈ ಆಕ್ಸಿಸ್ ಮೇಲೆ ಬಿ ಪಾಯಿಂಟ್ ಎಲ್ಲಿದೆ, 7 ಇಲ್ಲಿದೆ ನೋಡಿ. ಮಾರ್ಕ್ ಮಾಡ್ತೀರಾ. ಈಗೇನು ಮಾಡ್ತೀರಾ, ಲೈನನ್ನು ಎಳೀರಿ. ಅಂದರೆ ಈ 2 ಪಾಯಿಂಟನ್ನು ಕೂಡಿಸಿ ಏನು ಬರುತ್ತೆ ನೋಡಿ. ಎ ಬಿ ಸಿಕ್ತು. ವೇಟ್ ಇನ್ನೊಮ್ಮೆ ತೆಗಿತೀನಿ. ಕರೆಕ್ಟಾಗಿ ತೆಗಿಬೇಕು. ಓಕೆ, ರೈಟ್. ಕರೆಕ್ಟಾಗಿ ತೆಗಿಬೇಕಲ್ವಾ. ಓಕೆ, ಸಾರಿ, ರೈಟ್. ಸ್ವಲ್ಪ ಪಾಯಿಂಟ್ ಮೇಲೆ ಬರಬೇಕಿದು. 1 ಸೆಕೆಂಡ್. ಓಕೆ, ಬಂತು ನೋಡಿ. ರೈಟ್. ಇನ್ನು ಎರಡನೇದು ನೋಡಿ. ಎರಡನೇ ಲೈನ್ ಯಾವುದು, ಸಿ ಅಂದರೆ ಎಕ್ಸ್ ಎಕ್ಸ್ ಮೇಲೆ 7.5 ಇದೆ, ವೈ ಆಕ್ಸಿಸ್ ಮೇಲೆ 5 ಇದೆ. ಓಕೆ, 7.5 ಎಕ್ಸ್ ಎಕ್ಸ್ ಮೇಲೆ 7.5 ಇದೆ. ಮಾರ್ಕ್ ಮಾಡ್ಕೊಳ್ಳಿ. ವೇಟ್ 5 7 ಸ್ವಲ್ಪ ನಾನು ತಪ್ಪಿದೆ ನೋಡಿ, ಅದಕ್ಕೆ ಹೇಳೋದು. ಕರೆಕ್ಟಾಗಿ ಮಾಡ್ಕೋಬೇಕು. 8 ಇಲ್ಲಿ ಬರಬೇಕಿತ್ತು. ಓಕೆನಾ. ಓಕೆ ನೋಡಿ, 7.5 ಮೇಲೆ. ಓಕೆ, ನೀವು ಸ್ಕೇಲ್ ಇರುತ್ತೆ ನಿಮ್ಮ ಹತ್ರ, ಕರೆಕ್ಟಾಗಿ ಮಾಡ್ಕೊಳ್ಳಿ. 7.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ ಎಕ್ಸ್ ಮೇಲೆ 7.5, ವೈ ಆಕ್ಸಿಸ್ ಮೇಲೆ ಎಷ್ಟಿತ್ತು, 5ನಾ. ರೈಟ್, 5 ಮಾರ್ಕ್ ಮಾಡ್ಕೋತೀರ. ಮಾರ್ಕ್ ಮಾಡಿಕೊಂಡು ಆ 2 ಪಾಯಿಂಟ್ಸನ್ನು ಕೂಡಿಸಿ, ಅಂದರೆ ಲೈನ್ ಡ್ರಾ ಮಾಡಿ. ಓಕೆ,
ಕೊಡ್ತಲ್ಲ ರೈಟ್. ಇನ್ನು ಮೂರನೇದು ಏನಿದೆ ನೋಡಿ ಸ್ನೇಹಿತರೆ, ಈ ಅಂದ್ರೂ ಇಲ್ಲ, ಎಫ್ ಇದೆ 0,2 y ಆಕ್ಸಿಸ್ ಮೇಲೆ, ಅಂದರೆ y ಈಕ್ವಲ್ಸ್ ಟು 2. y ಈಕ್ವಲ್ಸ್ ಟು 2 ಅಂದ್ರೆ ಏನು, y ಆಕ್ಸಿಸ್ ಮೇಲೆ 2 ಅಂದಂಗೆ, ಸರಿನಾ? y ಆಕ್ಸಿಸ್ ಮೇಲೆ 2 ಅಂದಂಗೆ. ಇದಕ್ಕೆ ಹೆಸರು ಕೊಡ್ತೇನೆ. ಎ ಎಷ್ಟಿತ್ತು, 3.5 ಇತ್ತು. ಬಿ ಎಷ್ಟಿತ್ತು, ಬಿ 7 ಇತ್ತು. ಸಿ ಎಷ್ಟಿತ್ತು, 7.5 ಇತ್ತು. ಡಿ ಎಷ್ಟಿತ್ತು, 5 ಇತ್ತು. ಬೇಕಾದ್ರೆ ನೋಡಿ ಟೇಬಲಲ್ಲಿ ನಿಮ್ಮ ಮುಂದೆನೇ ಇರುತ್ತೆ. ಇನ್ನು ಈ ಇಲ್ಲ ನನ್ನ ಹತ್ರ, ಈ ಎಲ್ಲಾದರೂ ಇರುತ್ತೆ. ಎಫ್ ಎಷ್ಟಿದೆ, 0,2 ಅಂದರೆ ಇಲ್ಲಿದೆ ರೈಟ್. ಈ ರೀತಿ ಹೆಸರು ಬರ್ಕೊಳ್ಳೋದು. ಇದಕ್ಕೆ ಹೆಸರು ಕೊಟ್ಬೇಡಿ. ಲೈನದ ಹೆಸರು ಏನೇನಿದೆ ನೋಡಿ, ಏನಿದೆ, ಒಂದನೇ ಲೈನ್ ಹೆಸರು 2x ಪ್ಲಸ್ y ಈಕ್ವಲ್ಸ್ ಟು 7 ಇದೆ. ಈ ಲೈನದ ಹೆಸರು ಏನು, ಸಿ ಡಿ ಇದೆ ಬಿಡಿ, ಆದರೆ ಇಕ್ವೇಷನ್ ಹೆಸರು 2x ಪ್ಲಸ್ 3y ಈಕ್ವಲ್ಸ್ ಟು 15. ಇನ್ನು ಇದ್ರದ್ದು y ಈಕ್ವಲ್ಸ್ ಟು 2 ಇದೆ. ಓಕೆ, ಹೆಸರು ಕೊಟ್ಟಿದ್ದಾರೆ, ಎಲ್ಲ ಆಯಿತಾ? ಇನ್ನು ಏನು ಮಾಡ್ಕೊಳ್ಳೋದು, ನನಗೆ ಸೇಡ್ ಮಾಡೋದಿದೆ. ಹೆಂಗೆ ನೋಡಿ, ಸೈನ್ ನಾನ್ ಒರಿಜಿನ್ ಸೈಡ್ ಇದೆ, ಸೈಡ್ ರೀಜನ್ ನೋಡ್ರಿ, ನಾನ್ ಒರಿಜಿನ್ ಅಂದರೆ ಗೊತ್ತಾಗಬೇಕು. ಒರಿಜಿನ್ ಅಂದರೆ ಒರಿಜಿನ್ ಇಲ್ಲಿದೆ ನೋಡಿ, ಒರಿಜಿನ್ ಕಡೆ ಬರ್ತಾ ಇರುತ್ತೆ, ನೆರಳು ಎದ್ರ ಕಡೆ ಬರ್ತಾ ಇರುತ್ತೆ, ಒರಿಜಿನ್ ಕಡೆ ಬರ್ತಾ ಇರುತ್ತೆ. ಅದೇ ನಾನ್ ಒರಿಜಿನ್ ಅಂದರೆ ಒರಿಜಿನ್ ಅಂದರೆ ಈ ಆರಂಭ ಬಿಂದುವಿನ ವಿರುದ್ಧ ದಿಕ್ಕಿಗೆ ಹೋಗಬೇಕು. ಯಾವ ರೀತಿ, ಒಂದು ಸುಮ್ಮನೆ ಸಿಂಪಲ್ ಆಗಿ ನಿಮ್ಗೆ ತೆಗೆದು ಹೇಳ, ಗ್ರಾಫ್ ಯಾವ ರೀತಿ ಇದೆ, ಈಗ ಈ ಟೈಪ್ ಇದೆ, ಸುಮ್ಮನೆ ಹೇಳ್ತೀನಿ ಅಷ್ಟೇ. ಈ ರೀತಿ ಲೈನ್ ಬಂದಿದೆ, ಈ ರೀತಿ ಲೈನ್ ಬಂದಿದೆ, ಈ ರೀತಿ ಲೈನ್ ಬಂದಿದೆ. ಒಂದು ರಫ್ ಆಗಿ ತೆಗಿತೀನಿ. ನಾನ್ ಒರಿಜಿನ್ ಅಂದರೆ ಈ ಪೈಲಾ ಲೈನ್ ನೋಡಿ, ನಿಮ್ಗೆ ತಿಳಿವಾಗಿ ಹೇಳ್ತೀನಿ. ನಾನ್ ಒರಿಜಿನ್ ಅಂದರೆ ಈ ಒರಿಜಿನ್ ಸೈಡ್ ಬರಬೇಕಿತ್ತು. ನಾನ್ ಒರಿಜಿನ್ ಅಂದರೆ ಒರಿಜಿನ್ ಸೈಡಿನ ವಿರುದ್ಧ ದಿಕ್ಕು. ಓಕೆ, ಹೀಗೆಲ್ಲ ತೆಗಿತೀರ. ಈ ಲೈನದ್ದು ನಾನ್ ಒರಿಜಿನ್ ಆಯಿತು. ಇನ್ನು ಈ ಲೈನದ್ದು ಅಂದರೆ ಸಿ ಡಿ ಲೈನದ್ದು ನಾನ್ ಒರಿಜಿನ್ ಅಂದರೆ ಹೆಂಗೆ, ಈ ಟೈಪ್. ಇನ್ನು ಮೂರನೇದು ಇದ್ರದ್ದು ನಾನ್ ಒರಿಜಿನ್ ಅಂದರೆ ಈ ಕಡೆ ಆಗ್ತಿತ್ತು. ನಾನ್ ಒರಿಜಿನ್ ಅಂದರೆ ಹೀಗೆ. ಈಗ ನಿಮಗೆ ಏನು ಕಂಡು ಬರುತ್ತೆ ಹೇಳಿ ನನಗೆ, ಅಂದರೆ ಈ ಮೂರು ಲೈನದ್ದು ಸೇಡೆಡ್ ಏನು ನಾನು ನೆರಳು ತೆಗೆದಿದ್ದೀನೋ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ, ಕಾಮನ್ ಆಗಿ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ, ಈ ರೀಜನ್ ಏನಿದೆಯಲ್ಲ, ಸ್ವಲ್ಪ ಮಾರ್ಕ್ ಮಾಡಿ ಹೇಳ್ತೀನಿ, ವೇಟ್. ಈ ರೀಜನ್ ಏನು ಕಾಣಿಸ್ತಾ ಇದೆ ನೋಡಿ ನಿಮಗೆ, ಈ ರೀಜನ್ ಏನಿದೆ, ಮೂರು ಲೈನದ್ದು ಸೇಡ್ ಅಂದರೆ ನೆರಳು ಇಲ್ಲಿ ಕಾಮನ್ ಆಗಿ ಬಿದ್ದಿದೆ. ಸೊ ಇದಕ್ಕೇನಂತೀವಿ ನಾವು, ಫಿಸಿಬಲ್ ರೀಜನ್ ಅಂತ ಅಂತೀವಿ. ಇಲ್ಲಿ ಸಿಂಪಲ್ ಆಗಿ ತೋರಿಸ್ಲಾ ಯಾವ ರೀತಿ ಬರುತ್ತೆ ಅಂದರೆ, ವೇಟ್, ಸೇಡ್ ಮಾಡಿ ತೋರಿಸ್ತೀನಿ. ಈ ಲೈನ್ ನೋಡಿ, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ರಫ್ ಆ ರೀತಿ ಕಚ್ಚದಲ್ಲಿ ರಫಲ್ಲಿ ಮಾಡಿಕೊಂಡು ತೋರಿಸ್ಬೇಕು. ಓಕೆನಾ? ಇದು ನಿನಗೇನು ಸಿಕ್ತೀಗ, ಫಿಸಿಬಲ್ ರೀಜನ್ ಸಿಕ್ತು. ಓಕೆ, ಇದೇನಿದ್ದು ಫಿಸಿಬಲ್ ರೀಜನ್. ನಾನು ಆವಾಗಲೇ ಹೇಳಿದ್ನಲ್ಲ, ಫಿಸಿಬಲ್ ರೀಜನ್ ಅಂದರೆ ಹೆಂಗೆ, ಎಷ್ಟು ಲೈನ್ಸ್ ಇರುತ್ತೋ, ಈಗ 3 ಲೈನ್ಸ್ ಇದೆ, 3 ಲೈನದ್ದು ನೆರಳು ಸೇಡೆಡ್ ಪೋರ್ಷನ್ನು ಕಾಮನ್ ಆಗಿ ಎಲ್ಲಿ ಸಿಗುತ್ತೋ ಅದಕ್ಕೆ ನಾವೇನಂತೀವಿ, ಸೇಡೆಡ್ ಫಿಸಿಬಲ್ ರೀಜನ್ ಅಂತ ಅಂತೀವಿ. ಓಕೆನಾ? ಫಿಸಿಬಲ್ ರೀಜನ್ ಸಿಕ್ತು. ಈ ಫಿಸಿಬಲ್ ರೀಜನ್ ತೊಗೊಂಡು ಏನು ಮಾಡೋದೀಗ, ಏನು ಮಾಡೋದಂದರೆ ಹೇಳ್ತೀನಿ. ಫಿಸಿಬಲ್ ರೀಜನ್ ಎಲ್ಲಿದೆ ನೋಡಿ, ಇಲ್ಲೊಂದು ಕಾರ್ನರ್ ಪಾಯಿಂಟ್ ಮಾಡಿದೆ ರೈಟ್. ಇದಕ್ಕೊಂದು ಹೆಸರು ಕೊಡಬೇಕಿನ್ನ. ಇಲ್ಲೊಂದು ಕಾರ್ನರ್ ಪಾಯಿಂಟ್ ಮಾಡಿದೆ, ಇದಕ್ಕೆ ಪಿ ಅಂತ ಹೆಸರು ಕೊಡ್ತೀನಿ. ಇಲ್ಲೊಂದು ಕಾರ್ನರ್ ಪಾಯಿಂಟ್ ಮಾಡಿದೆ, ಕ್ಯೂ ಅಂತ ಹೆಸರು ಕೊಡ್ತೀನಿ. ಇಲ್ಲೊಂದಿದೆ, ಇದಕ್ಕೆ ಈಗಾಗಲೇ ಹೆಸರಿದೆ, ಯಾವುದು ಬಿ ಅಂತ. ಓಕೆ ರೈಟ್, ಕಾರ್ನರ್ ಪಾಯಿಂಟ್ಸ್ಗೆ ಹೆಸರು ಕೊಡೋದು. ಇನ್ನು ಏನು ಮಾಡೋದು ಅಂದರೆ ಸ್ನೇಹಿತರೆ, ಲಕ್ಷ್ಯದಲ್ಲಿರಲಿ, ಸ್ವಲ್ಪ ಬ್ಯಾಕಲ್ಲಿ ಬರ್ತೀನಿ, ಪೈಲಿ ಅಳಗಿಸ್ತೀನಿ, ಎರೇಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಆಯಿತು. 90% ಆನ್ಸರ್ ಮುಗೀತು ನಂದು ರೈಟ್. ನೀವು ಹಾಗೆ ಏನು ಮಾಡ್ಕೊಳ್ಳಿ, ಬರ್ಕೊಂಡಿಟ್ಕೊಳ್ಳಿ, ಸ್ಕ್ರೀನ್ಶಾಟ್ ಮಾಡ್ತಾ ಸಾಗಿ, ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಷ್ಟಾದ ಬಳಿಕ ಏನು ಬರೀತೀರಾ, ದಿ ಫಿಸಿಬಲ್ ರೀಜನ್ ಈಸ್, ಇಲ್ಲಿ ಬರಿಬೇಕು ಏನು, ದಿ ಫಿಸಿಬಲ್ ರೀಜಿಯನ್ ಕೆಳಗೆ ಬರಿಬೇಕಾ, ನೀವು ಮುಂದೆ ಬರೆಯಂಗಿಲ್ಲ. ಫಿಸಿಬಲ್ ರೀಜನ್ ಈಸ್, ಫಿಸಿಬಲ್ ರೀಜನ್ ಏನಿದೆ ನೋಡಿ, ಅಂದರೆ ಕಾರ್ನರ್ ಪಾಯಿಂಟ್ಸು, ಈ ಪಿ ಒಂದಾಯಿತು, ಕ್ಯೂ ಒಂದಾಯಿತು,
ಬಿ ಒಂದಾಯಿತು, ಬರಿತೀನಿ ಅದನ್ನು. ಏನೋ ಇ ಪಿ ಕ್ಯೂ ಬಿ, ಬಿದಿಂದ ನೋಡಿ ಇಲ್ಲೆಲ್ಲ ಬರ್ತಾ ಸಾಗಿರುತ್ತೆ, ಅಂದರೆ ವಾಯ್. ಇದೇನಾಯ್ತು ನಂದು ಫಿಜಿಬಲ್ ರೀಜನ್ ಈಸ್. ಇಷ್ಟು ವಿಚ್ ಈಸ್ ಸೇಡೆಡ್ ಬರಿಬೇಕಿದು, ಹಂಗೆ ಮುಂದೆ ಬರ್ಕೊಳ್ಳಿ ನೀವು. ವಿಚ್ ಈಸ್ ಸೇಡೆಡ್, ಸೇಡ್ ಮಾಡಿದ್ದೀನಿ. ಓಕೆ, ಇನ್ನು ವರ್ಟೈಸಸ್ ಆಫ್ ದಿ ಫಿಜಿಬಲ್ ರೀಜನ್ ಆರ್, ರೈಟ್. ವೇಟಾ ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೋತೀನಿ, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ನೋಡಿ ನಾ ಇನ್ನೇನು ಮಾಡ್ಕೋತೀನಿ ನೋಡಿ, ದಿ ವರ್ಟೈಸಸ್ ಆಫ್ ಫಿಜಿಬಲ್ ರೀಜನ್, ಶಾರ್ಟ್ ಆಗಿ ಎಫ್ ಆರ್ ಅಂತ ಬರಿತೀನಿ. ಫಿಜಿಬಲ್ ರೀಜನ್ ಆರ್ ಯಾವುದಿದೆ ರೀ ಕಾರ್ನರ್ ಪಾಯಿಂಟ್ಸು ಫಿಜಿಬಲ್ ರೀಜನ್ಗೆ? ಯಾವುದಿದೆ ನೋಡಿ, ಕಾರ್ನರ್ ಪಾಯಿಂಟ್ಸ್ ಅಷ್ಟೇ. ಪಿ ಒಂದು ಕಾರ್ನರ್ ಇದೆ, ಮೂಲೆ ಕ್ಯೂ ಒಂದು ಕಾರ್ನರ್ ಇದೆ, ಬಿ ಒಂದು ಕಾರ್ನರ್ ಇದೆ. ಇವು ಮೂರು ಬರ್ಕೊಳ್ಳೋದು. ಈಗ ಕಾರ್ನರ್ ಪಾಯಿಂಟ್ಸ್ ಯಾವಾಯಿತು? ದಿ ವರ್ಟೈಸಸ್ ಆಫ್ ಫಿಜಿಬಲ್ ರೀಜನ್ ಆರ್, ಒಂದು ಪಿ ಇದೆ, ಒಂದು ಕ್ಯೂ ಇದೆ, ಒಂದು ಬಿ ಇದೆ. ಇಷ್ಟೇ ಮೂರೇ ಇದೆ ಈಗ. ಓಕೆ, ನನಗೆ ಪಿದು ಕೋಆರ್ಡಿನೇಟ್ಸ್ ಗೊತ್ತೇನು ನೋಡ್ರಿ. ಇಲ್ಲಿ ನೀವು ಹೇಳ್ಬೋದು ಸರ್ 4.5 ಇದೆ ಅಂತ, ನೋಡೋಣ ಹೇಳ್ಬಾರ್ದು ಇಲ್ಲಿ 4.5 ಅಂತ, ಹಾಗಾಗಿ ಡೈರೆಕ್ಟಾಗಿ ಇಡಂಗಿಲ್ಲ. ಆಮೇಲೆ ಕ್ಯೂನು ಹೇಳ್ಬೋದು ಸರ್ 1.5 ಅಂತ, ನೋಡೋಣ ಇಡೋದಿಲ್ಲ, ಬಿಡಿಸ್ಬೇಕು. ಓಕೆ, ಬಿದು ನನಗೆ ಗೊತ್ತಿದೆ, ಬಿ ಆಲ್ರೆಡಿ ಗೊತ್ತು ನೋಡಿ, ಇಲ್ಲೇ ಕಂಡು ಹಿಡಿದುಕೊಂಡ್ರೆ ನೋಡಿ. ಬಿ ಏನಿದೆ 0.7 ಇದೆ, ಅದೊಂದು ಗೊತ್ತಿದೆ, ಬರ್ಕೊಳ್ಳಿ. ಬಿದೇನಿದೆ ಸ್ನೇಹಿತರೆ, ಬಿದು ಕೋಆರ್ಡಿನೇಟ್ಸು 0.7 ಇದೆ. ಸೊ ಈಗೇನು ಮಾಡ್ಕೊಳ್ಳೋದು, ಪಿನ ತಕ್ಕೊಳ್ಳೋದು. ಪಿದು ಫೈಂಡ್ ಔಟ್ ಮಾಡೋದು ಏನು? ಪಿ ಇಸ್ ದಿ ಏನು ಬರ್ಕೋತೀರಾ? ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಲೈನ್ಸ್. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಲೈನ್ಸ್ ಅಂದರೆ ಈ ಪಿ ಯಾವ ಎರಡು ಲೈನ್ಸ್ ಇಂದ ಹುಟ್ಟಿದೆ, ಅಂದರೆ ಯಾವ ಎರಡು ಲೈನ್ ಇಂಟರ್ಸೆಕ್ಟ್ ಮಾಡೋಣ ಹುಟ್ಟಿದೆ ನೋಡಿ, ಎಕ್ಸಿಸ್ಟ್ ಆಗಿದೆ ನೋಡಿ. ಒಂದು ಈ ಲೈನ್ ಅಂದರೆ ಯಾವುದು? ಒಂದೇದು ಯಾವ್ದು ಲೈನು? ಈ ಲೈನ್ ಅಂದರೆ ಇಕ್ವೇಶನ್ ಯಾವುದಿದೆ? 2x + 3y = 15 ಆಯಿತು. ಮತ್ತೊಂದು ಯಾವುದು? ಈ ಲೈನ್. ಈ ಎರಡೂ ಲೈನ್ ಇಂಟರ್ಸೆಕ್ಟ್, ಒಂದಕ್ಕೊಂದು ಛೇದಸನ ಯಾವ್ದು ಯಾವ ಪಾಯಿಂಟ್ ಹುಟ್ಟಿದೆ? ಇಲ್ಲಿ ಎಕ್ಸಿಸ್ಟ್ ಆಗಿದೆ, ಪಿ ಪಾಯಿಂಟ್ ಎಕ್ಸಿಸ್ಟ್ ಆಗಿದೆ. ಹಾಗಾದರೆ ಈ ಎರಡೂ ಲೈನದ್ದು ಇಕ್ವೇಶನ್ಸ್ ಬರ್ಕೊಳ್ಳೋದು. ಒಂದು 2x + 3y = 15, ಮತ್ತೊಂದು y = 2. ಈ ರೀತಿ. ಓಕೆ, ಏನು? ಪಿ ಇಸ್ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಲೈನ್ಸ್. ಒಂದೇದು ಯಾವುದು? 2x + 3y = 15, ಆ್ಯಂಡ್ ಮತ್ತೊಂದು ಯಾವುದು ಸ್ನೇಹಿತರೆ? y = 2 ಇದೆ. y = 2. ಇನ್ನೇನು ಮಾಡೋದು? ಈ ಇಕ್ವೇಶನ್ಸನ್ನು ಸಾಲ್ವ್ ಮಾಡೋದು. ಸಬ್ಸ್ಟಿಟ್ಯೂಟ್ ಏನು? y = 2 ಇನ್ ಇಕ್ವೇಶನ್. ಇಲ್ಲಿ 2x + 3y = 15 ಅಲ್ಲಿ ಇಡ್ತೀನಂತ. ಏನಾಗುತ್ತೆ ನೋಡಿ, y = 2 ಇಟ್ಟಾಗ x ಸಿಗುತ್ತೆ ನೋಡಿ. ಇಲ್ಲಿ 2xಗೆ 2x + 3ಗೆ 3. y ಅಂದರೆ ಎಷ್ಟು ಪುಟಪ್ ಮಾಡ್ತೀರಾ? 2ನ ಪುಟಪ್ ಮಾಡಿ 2 = 15. ನೋಡಿ 2x = 15. 3 × 2 + 6 ಆಯಿತು. RHS ಬಂದಾಗ -6 ಆಯಿತು. ಸೊ ಎಷ್ಟು ಬಂತಿಲ್ಲಿ? 11 ಆಯಿತು. ಸರಿನಾ? ಸೊ ಎಕ್ಸ್ ಈ 2 ಈ ಕಡೆ ತರ್ತೀನಂತೆ. ಎಷ್ಟಾಯ್ತು ಇಲ್ಲಿ? 2 × 5 = 10. 5.5 ಬಂತು ನೋಡಿ. x = 5.5 ಬಂತು. ಹಾಗಾದರೆ ಪಿ ಎಕ್ಸಿಸ್ಟ್ ಆಯ್ತಲ್ಲ. ಪಿ ಏನು ಬರಿತೀರಾ? ಪಿ ಎಕ್ಸ್ ಎಷ್ಟು ಬಂತು? ಪಿ ಇದು ಎಕ್ಸ್ ಕೋಆರ್ಡಿನೇಟು 5.5 ಬಂತು. 5.5 ಬಂತು. ವಾಯ್ ಆಲ್ರೆಡಿ ಇದೆ ಇಲ್ಲಿ. ವಾಯ್ ಎಷ್ಟಿದೆ? 2 ಇದೆ ನೋಡಿ. 2 ಎಕ್ಸ್ ಆಕ್ಸಿಸ್ ಮೇಲೆ 5.5, ವೈ ಆಕ್ಸಿಸ್ ಮೇಲೆ 2 ಅಂದಂಗೆ ತಿಳಿತಾ? ಇನ್ನು ಮತ್ತೊಂದಿದೆ ನೋಡಿ, ವರ್ಟೆಕ್ಸ್ ಮೂಲೆ ಕ್ಯೂ ಒಂದು ಫೈಂಡ್ ಔಟ್ ಮಾಡಬೇಕಲ್ಲ. ಕ್ಯೂ ಎಕ್ಸಿಸ್ಟ್ ಆಗೋಕ್ಕೆ ಯಾವೆರಡು ಲೈನ್ ಕಾರಣ? ಒಂದು ನೋಡಿ ಇಲ್ಲಿ, ಒಂದು ಇದೇ ಲೈನೇ. ಮತ್ತೆ 2x + 3y = 15, ಮತ್ತೊಂದು 2x + y = 7. ಅವೆರಡು ಬರ್ಕೋಬೇಕು. ಏನು ಬರ್ಕೊಳ್ಳಿ?
Q is the point of intersection of lines. ಯಾವ್ಯಾವುದು? ಒಂದನೇದ್ದು 2x plus 3y equals to 15, ಮತ್ತೊಂದು 2x plus y equals to 7 ಅಲ್ಲ, 7. ಇನ್ನು ಇವು ಎರಡು ಏನಾಯಿತು? ಲೀನಿಯರ್ ಇಕ್ವೇಷನ್ ಆಯಿತು. ಸರಿನಾ? ಇವುಗಳನ್ನು ಸಾಲ್ವ್ ಮಾಡ್ತೀನಿ ನೋಡಿ. ಬೇಕಾದ್ರೆ ಇದಕ್ಕೆ ಇಕ್ವೇಷನ್ ನಂಬರ್ 1 ಕೊಡ್ತೀನಿ, ಇದಕ್ಕೆ ಇಕ್ವೇಷನ್ ನಂಬರ್ 2 ಕೊಡ್ತೀನಿ. ಕೊಡ್ಲಾ? ಈಗೇನು ಮಾಡ್ತೀನಿ? ಇಕ್ವೇಷನ್ 1ನಲ್ಲಿ ಇಕ್ವೇಷನ್ 2ನ ಮೈನಸ್ ಮಾಡ್ತೀನಿ. ಏನು ಬರುತ್ತೋ ನೋಡಿ. ಓಕೆ, ಮಾಡಿ. 2x plus 3y equals to 15 ಮೈನಸ್ ಮಾಡ್ತೀನಿ. ಎರಡನೇ ಇಕ್ವೇಷನನ್ನು ಮೈನಸ್ ಮಾಡ್ತೀನಿ. 2x plus y equals to 7. ನೋಡಿ ಏನಾಯಿತು? ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ 2x ಮೈನಸ್ 2x ಹೋಯ್ತು. 3 ಮೈನಸ್ y, 3y ಅಲ್ಲಿ 2y ಕಳೆದಾಗ 2y ಉಳಿತು. 15 7 ಕಳೆದಾಗ ಎಷ್ಟು ಉಳಿತು ಸ್ನೇಹಿತರೆ? 8 ಉಳಿತು. ಸರಿನಾ? ಓಕೆ, 8. ಇನ್ನು 2 1s 2 4s y equals ಎಷ್ಟು ಬಂತು ಇಲ್ಲಿ? 4 ಬಂತು. ಹಾಗಾದರೆ ಕ್ಯೂ ಪಾಯಿಂಟ್ ಏನು ಬಂತು? ಕ್ಯೂ ಪಾಯಿಂಟು ಎಕ್ಸ್ ಏನ ಕಂಡು ಹಿಡಿಬೇಕಲ್ಲ. y equals to 4 ಬಂತು. ಇದನ್ನು ಎಲ್ಲಿ ಪುಟಪ್ ಮಾಡಿ? ಇನ್ ಇಕ್ವೇಷನ್ ನಂಬರ್ 1ನಲ್ಲಿ ಪುಟಪ್ ಮಾಡಿಬೇಕಾದ್ರೆ 2x plus 3 of y ಅಂದರೆ ಎಷ್ಟಿದೆ? 4 ಇದೆ. ಈಸ್ ಈಕ್ವಲ್ಸ್ ಟು 15. ಕಂಡು ಹಿಡ್ರಿ ಎಕ್ಸ್ ಒಂದು. 2x ಈಸ್ ಈಕ್ವಲ್ಸ್ ಟು ಈಚ್ ಕಡೆ ಎಷ್ಟಿದೆ? 15. 3 4s 12 ಪ್ಲಸ್ 12 ಈ ಕಡೆ ಬಂದ ಬಳಿಕ ಮೈನಸ್ 12 ಈಸ್ ಈಕ್ವಲ್ಸ್ ಟು 15 ಮೈನಸ್ 12 3. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು? 3/2. ಹಂಗಾದರೆ ಎಷ್ಟು ಬಂತು? ಎಕ್ಸ್ ಅಂದರೆ 1.5 ಬಂತು ನೋಡಿ. 2 1s 2 1.5s 3 ಬಂತು. ಸೊ ಎಕ್ಸ್ ಅಂದರೆ ಎಷ್ಟು ಬಂತು? 1.5 ಕಾಮ y ಅಂದರೆ ಎಷ್ಟು ಬಂದಿದೆ? ಇಲ್ಲಿ 4 ಬಂದಿದೆ ನೋಡಿ. 4. ಕ್ಯೂನು ಸಿಕ್ತು. ಇಷ್ಟ ಆಯ್ತಾ? ಸ್ವಲ್ಪ ಲೆಂಗ್ದಿ ಇರ್ಬೋದು, ಆದರೆ ಬಿಡಿಸ್ತಾ ಹೋಗಿ ನೀವು, ತುಂಬ ಸಿಂಪಲ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಫೈನಲ್ ಸ್ಟೇಜಿಗೆ ಬಂದ್ವಿ. ಇನ್ನೇನು ಬರಿತೀವಿ ನೋಡಿ? ದಿ ವ್ಯಾಲ್ಯೂಸ್ ಆಫ್ ಆಬ್ಜೆಕ್ಟಿವ್ ಫಂಕ್ಷನ್ z is equals to what? 8x plus 10y. Add these vertices ಅಂತ ಬರಿತೀವಿ. z ಆಫ್ ಮೊದಲನೇದು ಯಾವ್ದು ಪಾಯಿಂಟು ಅಂದರೆ ಕಾರ್ನರ್ ಪಾಯಿಂಟು P. ಓಕೆನಾ? ಇನ್ನು ಇದನ್ನೇ ಬರ್ಕೊಳ್ಳೋದು 8. ಓಕೆ, ಎಕ್ಸ್ ಆಮೇಲೆ ಹಿಡಿತೇನೆ ಅಂತ ಪ್ಲಸ್ ಮತ್ತೇನು 10 y ಆಮೇಲೆ ಇಡ್ತೇನೆ ಅಂತ. ಆಮೇಲೆ ಅಂದರೆ ಈಗೇನೆ ಪಿದು ಕೋಆರ್ಡಿನೇಟ್ಸ್ ಏನು ಬಂದಿದೆ ನೋಡಿ ಸ್ನೇಹಿತರೆ? ಪಿದೇನಿದೆ? 5.5 ಎಕ್ಸ್ ಇದೆ, ಎಕ್ಸ್ ಕೋಆರ್ಡಿನೇಟು 5.5 ಇದೆ, y ಎಷ್ಟಿದೆ? 2 ಇದೆ. ಬರ್ಕೊಳ್ಳಿ ಈಗ. ಸಾರಿ, ಎಕ್ಸ್ ಎಷ್ಟಿದೆ? ಪಿದು ಎಕ್ಸ್ ಕೋಆರ್ಡಿನೇಟು 5.5 ಇದೆ, ಪಿದು y ಕೋಆರ್ಡಿನೇಟು 2 ಇದೆ. ಬರ್ಕೋತೀನಿ. ಎಕ್ಸ್ ಕೋಆರ್ಡಿನೇಟ್ ಎಷ್ಟಿದೆ? 5.5 ಇದೆ, 5.5 ಇದೆ, y ಕೋಆರ್ಡಿನೇಟು 2 ಇದೆ. ಓಕೆನಾ? ಕೂಡಿಸಿ. 8 5 40, 8 5 40 ಒಂದಿಷ್ಟಾಯಿತು? 40. ಸಾರಿ, ದಮ್ರಿ ಸ್ವಲ್ಪ. 4.5 5.5 ಸಾರಿ 9 ಇದೆಯಲ್ಲ ಇಲ್ಲಿ ತಪ್ಪಾಗಿದೆ ನೋಡಿ. ಅದೇ ಅಂದೆ ನಾನು. ಗೊತ್ತಾಯ್ತಲ್ಲ, 12 ಗೊತ್ತಾಯಿತು. ಚಲೋ ಆಯಿತು. 9 2 1s 2 4s ಅಂದರೆ 4.5s. ಸಾರಿ 4.5 ಬರ್ತಾ ಇಲ್ಲಿ. ಎಷ್ಟು ಬರ್ತಿದೆ? ಸಾರಿ 4.5. ರೈಟ್, ಕಡೆಯಲ್ಲಿ ಗೊತ್ತಾಯ್ತಲ್ಲ, ಅಷ್ಟೇ ಚಲೋ ಆಯಿತು. 5.5 ಅಲ್ಲದು 4.5. ರೈಟ್. ಇನ್ನು 4 5s 40, 4 ಕೈಲ ಹೋಯ್ತು. 8 4s 32, 32 ಒಂದು 4 36.
ಪ್ಲಸ್ 10 2s 10 2s 20 ಈಸ್ ಈಕ್ವಲ್ಸ್ ಟು 56 ಆಯಿತು. ಇನ್ನು ಮತ್ತೊಂದು ಕಾರ್ನರ್ ಪಾಯಿಂಟ್ ಯಾವುದು? ಕ್ಯೂ. ಕ್ಯೂ 8ಕ್ಕೆ 8 ಎಕ್ಸ್ ಕೋಆರ್ಡಿನೇಟ್ ಇಡ್ತೇನೆ ಅಂತ. ಮತ್ತು ವಾಯ್ ಎಷ್ಟಿದೆ ಇಲ್ಲಿ? 10ಕ್ಕೆ 10 ವಾಯ್ ಕೋಆರ್ಡಿನೇಟ್ ನೋಡುವ ಎಷ್ಟಿದೆ ನೋಡಿ. ಕ್ಯೂದು ಕ್ಯೂದು ನೋಡಿ, ಎಕ್ಸ್ ಕೋಆರ್ಡಿನೇಟು 1.5 ಇದೆ, ವಾಯ್ ಕೋಆರ್ಡಿನೇಟು 4 ಇದೆ. ಇಡಿ 1.5 4 15 8s 120 120 ಅಂದರೆ 12 ಆಯಿತು. ಪ್ಲಸ್ 10 4s 40. ಸೊ ಎಷ್ಟಾಯ್ತು ಇಲ್ಲಿ? 52 ಆಯಿತು. ಓಕೆ, ಇನ್ನು ಮತ್ತೊಂದು ಕಾರ್ನರ್ ಪಾಯಿಂಟ್ ಯಾವುದು? ಯಾವುದಿತ್ತು? ಬಿ ಅಲ್ಲ, ಬಿ. ರೈಟ್, ಬಿ. ಇನ್ನು 8 ಆಫ್ ಬಿದಂತರೂ ಗೊತ್ತು. ಎಕ್ಸ್ ಎಷ್ಟಿದೆ? 0 ಇದೆ. ಪ್ಲಸ್ 10 ಆಫ್ ವಾಯ್ ಎಷ್ಟಿದೆ? 2 ಇದೆ ಅಲ್ಲಿ. ಇಲ್ಲ ಬಿ 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 ಪಾಯಿಂಟ್ 7 ಇದೆ. 7 ಈಗ ನೋಡಿ 8 × 0 0 ಆಯಿತು. ಪ್ಲಸ್ 10 × 7 70 ಆಯಿತು. ಸೊ ಫೈನಲ್ ಆಗಿ 0 + 70 ಅಂದರೆ 70. ಇನ್ನೇನು ತೆಗೆದಿದ್ದು ನನಗೆ? ಮಿನಿಮೈಸ್ ಅಂದರೆ ಮಿನಿಮಮ್ ಯಾವ್ದು ಬಂತು ನೋಡಿ ಇಲ್ಲಿ. ಮಿನಿಮೈಸ್ ಅಂದರೆ ಮಿನಿಮಮ್ ಯಾವ್ದು ಸಾಣ್ದಿದೆ ಎಲ್ಲಕ್ಕಿಂತ? 52 ಸಾಣ್ದಿದೆಯಲ್ಲ. ಸೊ ಆಗೇನು ಬರಿತೀವಿ? ದೇರ್ ಫೋರ್ ಝಡ್ ಹ್ಯಾಸ್ ವಾಟ್? ಮಿನಿಮಮ್ ವ್ಯಾಲ್ಯೂ 52 ಆಟ್ ಯಾವಾಗಿದು? ಆಟ್ ಎಕ್ಸ್ ಈಕ್ವಲ್ ಟು 1.5 ಇದ್ದಾಗ, ಹಾಗೆ ವಾಯ್ ಈಕ್ವಲ್ಸ್ ಟು ಎಷ್ಟು? 4 ಇದ್ದಾಗ. ನೋಡಿ, ಎಕ್ಸ್ ಈಕ್ವಲ್ ಟು ಎಷ್ಟು? 1.5 ಇದ್ದಾಗ, ವಾಯ್ ಈಕ್ವಲ್ಸ್ ಟು ಎಷ್ಟು? 4 ಇದ್ದಾಗ ಮಿನಿಮಮ್ ವ್ಯಾಲ್ಯೂ ಬಂತು. ಸಪೋಸ್ ಮ್ಯಾಕ್ಸಿಮಮ್ ಅಂತ ಕೇಳಿದರೆ ಯಾವ್ದು ದೊಡ್ಡದಿದೆ ಇಲ್ಲಿ? 3ದೊಳಗೆ 70. ಆಳೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿದರೆ 70 ಬರ್ತಿತ್ತು. ಇಷ್ಟೇ ನೋಡಿ ಸ್ನೇಹಿತರೆ, 4 ಮಾರ್ಕಿಗೆ. ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಹೇಳಬೇಕಾಗಿದ್ದರೆ ಲೇಟ್ ಆಯಿತು, ಅರ್ಧ ತಾಸುವರೆಗೆ ಆಗಿರಬೇಕು. ಆದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದನ್ನು ಆರಾಮಾಗಿ 10 to 15 ಮಿನಿಟ್ಸಲ್ಲಿ ಆರಾಮಾಗಿ ಬಿಡಿಸ್ಬೋದು, ಯಾವುದೇ ತೊಂದರೆ ಇದೆ. ಓಕೆ, ಸಿಂಪಲ್ ಕ್ವಶನ್ ಇರುತ್ತೆ. ಇಂಥದ್ದೇ ಒಂದು ಕ್ವಶನ್ ಇರುತ್ತೆ 4 ಮಾರ್ಕಿಗೆ, ಫಿಕ್ಸ್ ಕ್ವಶನ್. ಇದೊಂದು ಮಾಡಿಬಿಡಿ. ಓಕೆನಾ? ಥ್ಯಾಂಕ್ ಯು.